ನಮಸ್ತೆ ವೀಕ್ಷಕರೇ, ಸುಮಾಸ್ ಕಿಚನ್ಗೆ ಸ್ವಾಗತ। ಇವತ್ತಿನ ದಿನ ನಾನು ಕುಕ್ಕರ್ನಲ್ಲಿ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ। ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರೋ ಥರ ಮಾಡ್ಕೊಳ್ಳಿ। ಹಾಗೆಯೇ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಮತ್ತು ವೆಬ್ಸೈಟ್ ಪೇಜ್ನ ವಿಸಿಟ್ ಮಾಡೋದು ಮರಿಬೇಡಿ। ಈಗ ವೆಜಿಟೇಬಲ್ ಪಲಾವ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು, ಮೊದಲನೇದಾಗಿ ಈರುಳ್ಳಿ ತೊಗೊಂಡಿದ್ದೀನಿ, 2 ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ। ಹಾಗೆಯೇ 2 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ। ಹೂಕೋಸು ಒಂದು 8 ರಿಂದ 10 ಪೀಸ್ನಷ್ಟು ಇಟ್ಕೊಂಡಿದ್ದೀನಿ। ಒಂದು ದೊಡ್ಡ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಬೀನ್ಸ್ ಒಂದು ಅರ್ಧ ಬಟ್ಲಷ್ಟು, ಕ್ಯಾರೆಟು ಒಂದು ಅರ್ಧ ಬಟ್ಲಷ್ಟು। ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ, ನೀವು ಬೇಕಾದರೆ ಒಣ ಬಟಾಣಿನ ನೆನೆಸಿ ಹಾಕ್ಬೋದು। ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ ಅರ್ಧ ಚಮಚ, ಜೀರಿಗೆ 1 ಚಮಚದಷ್ಟು, 2 ಚಮಚದಷ್ಟು MTR ಪಲಾವ್ ಪೌಡ್ರ್ ತೊಗೊಂಡಿದ್ದೀನಿ, ನಿಮ್ಗೆ ಯಾವ್ದು ಬೇಕಾದರೂ ಅದು ಹಾಕ್ಬೋದು। ಎಣ್ಣೆ 4 ರಿಂದ 5 ಚಮಚದಷ್ಟು, ಗರಂ ಮಸಾಲ 1 ಚಮಚ, ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಲಷ್ಟು, ಪುದೀನ ಅರ್ಧ ಬಟ್ಲಷ್ಟು, ಲವಂಗ 4 ರಿಂದ 5, ಹೂವು 2 ರಿಂದ 3 ಪೀಸ್ನಷ್ಟು, ಏಲಕ್ಕಿ 1, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಶುಂಠಿ 1 ಚಮಚ, ಪಲಾವ್ ಎಲೆ 2। ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿ ಹಾಕೋಬೋದು। ಹಾಗೆಯೇ ಅಕ್ಕಿ ನಾನಿಲ್ಲಿ ದೊಡ್ಡ ಗ್ಲಾಸ್ನಲ್ಲಿ 1.5 ಗ್ಲಾಸ್ನಷ್ಟು ತೊಗೊಂಡಿದ್ದೀನಿ। 1.5 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡ್ರೆ 3 ಗ್ಲಾಸ್ನಷ್ಟು ನೀರು ತೊಗೋಬೇಕು ನೋಡಿ। ನಾನು ಇದರಲ್ಲಿ 2 ಗ್ಲಾಸ್ನಷ್ಟು ನೀರು ಇಟ್ಕೊಂಡಿದ್ದೀನಿ, ಅಡುಗೆ ಮಾಡುವಾಗ 3 ಗ್ಲಾಸ್ನಷ್ಟು ನೀರು ಹಾಕ್ತೀನಿ। ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ। ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊತೀನಿ ಅಂದರೆ ಜಾಸ್ತಿನೇ ಅಕ್ಕಿ ಹಾಕಬೇಕಾಗುತ್ತೆ। ಮೊದಲನೇದಾಗಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೋಬೇಕು। ಎಣ್ಣೆ ಕಾದ್ಮೇಲೆ ಜೀರಿಗೆ 1 ಚಮಚದಷ್ಟು, ಇದು ಹಾಕಿದ್ಮೇಲೆ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ। ಹಾಗೆ ಶುಂಠಿನೂ ಹಾಕ್ಬಿಡಿ ಅದ್ರ ಜೊತೆಗೆ। ಹಸಿಮೆಣಸಿನ್ಕಾಯಿ ನಿಮ್ಮ ಖಾರ ನೋಡಿ ಹಾಕ್ಕೊಳ್ಳಿ, ಎಷ್ಟು ಬೇಕಾದರೂ ಅಷ್ಟು। ಈರುಳ್ಳಿ ಹಾಕ್ತಾಯಿದ್ದೀನಿ, ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥದ್ದು, ನೀವು ಬೇಕಾದರೆ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೋಬೋದು। ತರಕಾರಿಗಳನ್ನ ಹಾಕ್ಕೋತಾ ಇದ್ದೀನಿ। ಈರುಳ್ಳಿನ ಭಾಳ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ, ಬೆಂದಮೇಲೆ ಭಾಳ ಮೆತ್ತಗಾಗ್ಬಿಡುತ್ತೆ ನೋಡಿ। ಒಂದು ಸತಿ ಕೈ ಆದಮೇಲೆ ಮಸಾಲೆಗಳನ್ನ ಹಾಕ್ಕೋತಾ ಇದ್ದೀನಿ। ಪಲಾವ್ ಪೌಡ್ರು 2 ಚಮಚದಷ್ಟು, ಗರಂ ಮಸಾಲ 1 ಚಮಚ, ಅರಿಶಿನ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳಿ। ಇದನ್ನು 1 ನಿಮಿಷ ಹಾಗೆ ಬಿಟ್ಬಿಟ್ಟು ಇದಕ್ಕೆ ನೀರು ಹಾಕ್ಕೋಬೇಕು ನೋಡಿ। ನೀರು ಹಾಕ್ತಾಯಿದ್ದೀನಿ, ಇದರಲ್ಲಿ 2 ಲೋಟದಷ್ಟು ನೀರಿತ್ತು, ನಾನು ಎಕ್ಸ್ಟ್ರಾ 1 ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ। 1 ಗ್ಲಾಸ್ ನೀರು ಹಾಕ್ತಿದ್ದೀನಿ, 1 ಗ್ಲಾಸ್ನ ಎತ್ತಿಸ್ತಾ ಇದ್ದೀನಿ। ಉಪ್ಪು ರುಚಿಗೆ ತಕ್ಕಷ್ಟು, ಅಕ್ಕಿನ 2 ಸತಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನಾನಿಲ್ಲಿ ನೋಡಿ। ಅಕ್ಕಿ ಹಾಕ್ಬಿಟ್ಟು ಇದನ್ನು ಲಾಸ್ಟಿಗೆ ಹಸಿ ಬಟಾಣಿ ಹಾಕ್ಕೋಬೇಕು, ಫಸ್ಟಿಗೆ ಹಾಕಿದರೆ ಕರ್ಗೋಗುತ್ತೆ ಅಂತೇಳಿ ಲಾಸ್ಟಿಗೆ ಹಾಕ್ತಾಯಿದ್ದೀನಿ। ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬಟ್ಲಷ್ಟು ಹಾಕ್ಕೊಳ್ಳಿ, ಪುದೀನೂ ಅಷ್ಟೇ ಲಾಸ್ಟಿಗೆ ಹಾಕ್ಕೊಳ್ಳಿ। ಇವಾಗ ಇದನ್ನು ಮುಚ್ಚಿಟ್ಬಿಟ್ಟು 3 ವಿಷಲಷ್ಟು ಕೂಗಿಸ್ಕೊಳ್ಳಿ। ಇದು ತಣ್ಣಗಾದ್ಮೇಲೆ ತೆಗೆದ್ಬಿಟ್ಟು ನೋಡೋಣ। ಈಗ ನೋಡಿ ಆಗಿದೆ, ಇವಾಗ ತೆಗಿತಾ ಇದ್ದೀನಿ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಅಂಥೇಳಿ। ಇದನ್ನ ನಿಧಾನವಾಗಿ ಕಲಿಸ್ಕೊಳ್ಳಿ, ನಿಧಾನ ಕಲಿಸಿಲ್ಲ ಅಂತಂದರೆ ಅನ್ನ ಎಲ್ಲ ಮೆದುವಾಗಿಬಿಡುತ್ತೆ ನೋಡಿ। ಈ ಥರ ನಿಧಾನವಾಗಿ ಕಲಿಸ್ಕೊಳ್ಳಿ। ಇದ್ರ ಜೊತೆಗೆ ಮೊಸರು ಬಜ್ಜಿ ಅಥವಾ ನೀರಾಗಿ ಮಾಡಿಟ್ಕೊಂಡಿರೋಂಥ ಕಾಯಿ ಚಟ್ನಿ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ। ಇದ್ರ ಜೊತೆಗೆ ವೆಜಿಟೇಬಲ್ ಕುರ್ಮಾ ಇದ್ರೂ ತುಂಬಾ ಚೆನ್ನಾಗಿರುತ್ತೆ। ನೋಡಿದ್ರಲ್ಲ ವೀಕ್ಷಕರೇ, ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂಥೇಳಿ ನೀವು ಮನೇಲಿ ಟ್ರೈ ಮಾಡಿ, ರುಚಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ। ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಪೇಜ್ನ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ನಮ್ಮ ವೆಬ್ಸೈಟ್ ಪೇಜ್ನ ವಿಸಿಟ್ ಮಾಡೋದು ಮರಿಬೇಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।